ಇಲ್ಲ ಇಲ್ಲ ಈ ಸಲ ಮಿಸ್ ಆಗೋದೇ ಇಲ್ಲ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ, ಜಾಸ್ತಿ ದಿನ ಇಲ್ಲ, ಇದೇ ನವೆಂಬರ್ಗೆ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅಂತ ಡಿ.ಕೆ.ಶಿ ಬಣ ಹೇಳಿದ್ರೆ ನೋವೇ ಚಾನ್ಸೇ ಇಲ್ಲ. 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಆಗಿರ್ತಾರೆ, ಯಾರಿಂದಲೂ ಸಿದ್ದರಾಮಯ್ಯ ಕುರ್ಚಿ ಅಲ್ಲಡಿಸೋಕೆ ಆಗಲ್ಲ ಅಂತ ಸಿದ್ದು ಬಣ ಹೇಳ್ತಾ ಇದೆ. ನೆಕ್ಸ್ಟ್ ಸಿಎಂ ಡಿ.ಕೆ.ಶಿನ ಅಥವಾ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗ್ತಾರ ಅನ್ನೋ ಕನ್ಫ್ಯೂಸ್ನಲ್ಲಿ ನಮ್ಮ ಕರ್ನಾಟಕದ ಜನ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗುತ್ತಾ? ಡಿ.ಕೆ.ಶಿಗೆ ಸಿಎಂ ಕುರ್ಚಿ ಸಿಗುತ್ತಾ ಅಥವಾ ಸಿದ್ದರಾಮಯ್ಯನೇ ಕಂಟಿನ್ಯೂ ಮಾಡ್ತಾರಾ? ಡಿ.ಕೆ.ಶಿ ಸಿಎಂ ಅಂದವರಿಗೆ ನೋಟಿಸ್ ಕೊಡ್ತಾ ಇರೋದು ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಮಳೆಗಾಲದಲ್ಲಿ ಮಳೆ ಬಂದ ಹಾಗೆ, ಚಳಿಗಾಲದಲ್ಲಿ ಚಳಿ ಬಂದ ಹಾಗೆ ರಾಜ್ಯದಲ್ಲಿ 4-5 ತಿಂಗಳಿಗೆ ಒಂದ್ಸಾರಿ ಸಿಎಂ ಬದಲಾವಣೆ ಅನ್ನೋ ಸುದ್ದಿ ಬಂದೇ ಬರುತ್ತೆ. ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿದು ಅವರ ಬದಲಿಗೆ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾನೆ ಇರುತ್ತೆ. ಸ್ವಲ್ಪ ದಿನ ಬಿಟ್ಟು ಅದು ಸೈಲೆಂಟ್ ಆಗುತ್ತೆ. ಆದರೆ ಈ ಸಲ ಅಂದ್ರೆ ಈಗ ಕೇಳ್ತಾ ಇರೋ ನ್ಯೂಸ್ ಏನಪ್ಪಾ ಅಂದ್ರೆ ಡಿ.ಕೆ.ಶಿ ಸಿಎಂ ಆಗ್ತಾರೆ, ಅದು ಇದೇ ನವೆಂಬರ್ನಲ್ಲಿ ಅನ್ನೋ ಸುದ್ದಿ. ಇದನ್ನ ಹೇಳಿದ್ದು ಯಾವುದೋ ನ್ಯೂಸ್ ಚಾನೆಲ್ಗಳು ಅಲ್ಲ, ಇದನ್ನ ಹೇಳಿದ್ದು ಡಿ.ಕೆ.ಶಿ ಬಣದ ಶಾಸಕರು. ಇದೇ ನವೆಂಬರ್ನಲ್ಲಿ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅನ್ನೋದನ್ನ ಶಿವರಾಮೇಗೌಡ ಅವರು ಮಾತನಾಡಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಶೀಘ್ರದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಆಪ್ತ ಹಾಗೂ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 140 ಸ್ಥಾನಗಳನ್ನ ಪಡೆಯುವುದರ ಹಿಂದೆ ಶಿವಕುಮಾರ್ ಅವರ ಶಕ್ತಿ ಹಾಗೂ ಶ್ರಮವಿದೆ ಎಂದು ಅನೇಕ ನಾಯಕರು ಹೇಳ್ತಾರೆ. ಇದನ್ನ ಪಕ್ಷದ ಹೈಕಮಾಂಡ್ ಪರಿಗಣಿಸಿ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಒತ್ತಾಯಿಸಿದ್ರು. ಹಾಗೆ ನವೆಂಬರ್ನಲ್ಲಿ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅನ್ನೋದನ್ನ ಇವರು ಹೇಳಿದ್ರು. ಇವರು ಹೇಳಿದ ಮೇಲೆ ಸಿಎಂ ಬದಲಾವಣೆ ಚರ್ಚೆ ಸಖತ್ ಸೌಂಡ್ ಮಾಡ್ತಾ ಇದೆ. ಇದು ಸಿದ್ದು ಬಣ ಮತ್ತು ಡಿ.ಕೆ.ಶಿ ಬಣದ ನಡುವೆ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಹಾಗೆ ರಾಜ್ಯದ ಜನರಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು ಅನ್ನೋ ರೀತಿಯಲ್ಲಿ ತಮ್ಮದೇ ಬಣದ ನಾಯಕರಿಗೆ ಡಿ.ಕೆ.ಶಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಹಾಗೂ ಹಿರಿಯ ನಾಯಕ ಎಲ್.ಆರ್. ಶಿವರಾಮೇಗೌಡಗೆ ಕೆಪಿಸಿಸಿ ನೋಟಿಸ್ ಅನ್ನು ನೀಡಿದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ನೀಡಲಾಗಿದ್ದು, ಈ ನೋಟಿಸ್ ತಲುಪಿದ 7 ದಿನಗಳ ಒಳಗೆ ಉತ್ತರಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಇದನ್ನ ನೋಡಿದ್ರೆ ಡಿ.ಕೆ.ಶಿ ಸಿಎಂ ಅಂದವರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಬಟ್ ಇದೆಲ್ಲ ಬಾಯಿ ಮುಚ್ಚಿಸುವ ತಂತ್ರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದೇ ದೊಡ್ಡ ಮ್ಯಾಟ್ರು ಆಗೋದು ಬೇಡ, ನಮ್ಮ ಬಣದವರು ಬಾಯಿ ಮುಚ್ಕೊಂಡು ಇರಲಿ, ಆಗ ಅವರು ನನ್ನ ಸಿಎಂ ಕುರ್ಚಿ ಮೇಲೆ ಕೂರಿಸಬಹುದು ಅನ್ನೋ ಪ್ಲಾನ್ ಡಿ.ಕೆ.ಶಿಯದ್ದು. ಇನ್ನು ಸಿಎಂ ಬದಲಾವಣೆ ಕುರಿತು ಈಗ ಚರ್ಚೆಗೆ ಬರೋಕೆ ಕಾರಣ ಕೂಡ ಉಂಟು. ನವೆಂಬರ್ 20ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ 2.5 ವರ್ಷದ ನಂತರ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋದು ಡಿ.ಕೆ.ಶಿ ಬಣದ ನಂಬಿಕೆ. ಯಾಕಂದ್ರೆ ಎಲೆಕ್ಷನ್ ನಡೆದ ಟೈಮ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿ.ಕೆ.ಶಿ ಮತ್ತು ಸಿದ್ದು ನಡುವೆ ಒಂದು ಒಪ್ಪಂದ ಆಗಿರ್ಬೋದು. ಫಸ್ಟ್ 2.5 ವರ್ಷ ಸಿದ್ದರಾಮಯ್ಯ ಸಿಎಂ, 2.5 ವರ್ಷದ ನಂತರ ಡಿ.ಕೆ.ಶಿ ಸಿಎಂ ಅನ್ನೋ ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಈ ರೀತಿ ಆಗಿರ್ಬೋದು. ಹಾಗಂತ ಹೈಕಮಾಂಡ್ ಮುಂದೆ ಒಪ್ಪಂದ ಆಗಿರೋದು ಕಾರ್ಯರೂಪಕ್ಕೆ ಬರೋದು ಬಹಳ ಕಮ್ಮಿ. ಯಾಕಂದ್ರೆ ಆ ಸಮಯದ ಒತ್ತಡಕ್ಕೆ ಅನುಗುಣವಾಗಿ ರಾಜಕೀಯ ಒಪ್ಪಂದ ಆಗಿರುತ್ತೆ. ಪರಿಸ್ಥಿತಿ ಚೇಂಜ್ ಆಗ್ತಾನೆ ಹೋಗಿರುತ್ತೆ. ಯಾಕಂದ್ರೆ ರಾಜಕೀಯದಲ್ಲಿ 5 ವರ್ಷದ ನಂತರ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ. ಅದು ಕಾಲಕ್ಕೆ ಬದಲಾವಣೆ ಆಗುತ್ತಾ ಹೋಗ್ತಾ ಇರುತ್ತೆ. ಈ ಹಿಂದೆ ಇದೇ ರೀತಿಯಲ್ಲಿ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕು ಅನ್ನೋ ಒಪ್ಪಂದ ಆಗಿತ್ತು, ಬಟ್ ಅವರು ಬಿಟ್ಟು ಕೊಟ್ಟಿಲ್ಲ. ಹಾಗೆ ಛತ್ತೀಸ್ಗಢದಲ್ಲಿ ಭೂಪೇಶ್ ವಕೀಲ್ ಸಿಎಂ ಆಗಿದ್ದಾಗ 2.5 ವರ್ಷದ ನಂತರ ಬಿಟ್ಟು ಕೊಡುವ ಬಗ್ಗೆ ಲಿಖಿತ ಒಪ್ಪಂದವೇ ಆಗಿತ್ತು, ಆಗಲೂ ಅವರು ಬಿಟ್ಟು ಕೊಟ್ಟಿಲ್ಲ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ತರ ಆಗಬಹುದು. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡೋದು ಕಷ್ಟ ಅನ್ಸುತ್ತೆ. ಯಾಕಂದ್ರೆ 2.5 ವರ್ಷ ತುಂಬಾ ಮುಂಚೆ ಸಿದ್ದರಾಮಯ್ಯ ಕೈಗೆ ಜಾತಿ ಗಣತಿ ಬಂದು ಸೇರುತ್ತೆ. ಈ ಜಾತಿ ಗಣತಿ ವರದಿ ಒಮ್ಮೆ ಕೈ ಸೇರಿದ್ರೆ ಇಡೀ ರಾಜಕೀಯದ ಅಂಕಗಣಿತವೇ ಬದಲಾಯಿಸುತ್ತೆ. ಹೊಸ ಸಮೀಕರಣ ಹುಟ್ಟಿಕೊಳ್ಳುತ್ತೆ. ಅಹಿಂದ ಬಲ ಅಧಿಕೃತ ಆಗುತ್ತೆ. ಕರ್ನಾಟಕದಲ್ಲಿ ಅಹಿಂದ ಇರೋದು ನಂಬರ್ 1 ಸ್ಥಾನದಲ್ಲೇ, ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ಬಟ್ ಜಾತಿ ಗಣತಿಯ ವರದಿಯಿಂದ ಇದಕ್ಕೆ ಅಧಿಕೃತ ಮುದ್ರೆ ಬೀಳುತ್ತೆ. ಇದನ್ನ ಇಟ್ಕೊಂಡು ಸಿದ್ದರಾಮಯ್ಯ ರಾಜಕೀಯ ತಂತ್ರವನ್ನ ಹೆಣೆಯಬಹುದು. ರಾಜಕೀಯ ದಾಳ ಉಳಿಸುವುದರಲ್ಲಿ ಸಿದ್ದರಾಮಯ್ಯ ಅತ್ಯಂತ ಚತುರ. ಇವರಿಗೆ ಕರ್ನಾಟಕದ ರಾಜಕೀಯದ ಆಗು ಹೋಗುಗಳ ಬಗ್ಗೆ ಚೆನ್ನಾಗಿ ಗೊತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಅರಸು ಅವರನ್ನ ಬಿಟ್ಟರೆ ಅತ್ಯಂತ ಸುದೀರ್ಘ ಕಾಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿದ್ದಾರೆ. ದೇವರಾಜ್ ಅರಸು ಅವರು 7 ವರ್ಷ 7 ತಿಂಗಳು ಸಿಎಂ ಆಗಿದ್ರು. ಅವರ ನಂತರ ಹೆಚ್ಚು ಕಾಲ ಸಿಎಂ ಆಗಿದ್ದವರು ಸಿದ್ದರಾಮಯ್ಯ ಆಗ್ತಾರೆ. ಜನವರಿ ವೇಳೆಗೆ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿತಾರೆ. ಜನವರಿ ತನಕ ಕಾಯಬಹುದು. ಜನವರಿ ನಂತರ ಬಜೆಟ್ ಬರುತ್ತೆ. ಬಜೆಟ್ ಟೈಮ್ನಲ್ಲಿ ಸಿಎಂ ಬದಲಾವಣೆ ಬೇಡ ಅಂತ ಹೇಳ್ಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡಬಹುದು ಬಜೆಟ್ ಟೈಮ್ನಲ್ಲಿ. ಬಜೆಟ್ ಮುಗಿತಾ ಇದ್ದಂತೆ ಸ್ಥಳೀಯ ಚುನಾವಣೆ ಬರುತ್ತೆ, ZP ಮತ್ತು TP ಎಲೆಕ್ಷನ್ ಬರುತ್ತೆ. ಆಗಲೂ ಸಿಎಂ ಬದಲಾವಣೆ ಮುಂದೂಡಿಕೆ ಆಗಬಹುದು.
ಕೈಯಲ್ಲಿರೋ ಅಧಿಕಾರವನ್ನ ಬಿಟ್ಟುಕೊಡದೆ ಇರುವಂತಹ ರಣತಂತ್ರ ರೂಪಿಸುವುದು ರಾಜಕಾರಣಿಗಳಿಗೆ ಹೊಸದೇನೂ ಅಲ್ಲ. ಹಾಗೆ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನ ಬಿಟ್ಟುಕೊಡದೆ ಇರಲು ಬೇಕಾದ ಎಲ್ಲ ರಣತಂತ್ರಗಾರಿಕೆಯನ್ನು ಕೂಡ ಮಾಡ್ತಾರೆ. ಹಾಗಂತ ಡಿಕೆಶಿ ಕೂಡ ಸುಮ್ಮನೆ ಇರಲ್ಲ. ಡಿಕೆಶಿ ಮುಂದಿರೋ ದೊಡ್ಡ ಟಾರ್ಗೆಟ್ ಕೂಡ ಸಿಎಂ ಆಗೋದು. ಯಾಕಂದ್ರೆ ಈ ಸಲದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕೆ ಡಿಕೆ ಶಿವಕುಮಾರ್ ಅವರ ಕೊಡುಗೆ ದೊಡ್ಡದಿದೆ. ಅವರ ಸಂಘಟನೆ ಸಾಮರ್ಥ್ಯ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ದು ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಕ್ಯಾಂಪೇನ್ ಯಶಸ್ವಿಯಾಗಿ ತೆಗೆದುಕೊಂಡು ಹೋದ್ರು. ಹಾಗಾಗಿ ಕಾಂಗ್ರೆಸ್ ಸಾಕಷ್ಟು ಕಡೆ ಗೆಲ್ಲೋಕೆ ಕಾರಣ ಆಗಿದೆ. ಕಳೆದ ಎಲೆಕ್ಷನ್ ಅಲ್ಲಿ ಡಿಕೆಶಿಗೆ ಗೊತ್ತಾಗಿರುವುದು ಏನಂದ್ರೆ ಸಿದ್ದರಾಮಯ್ಯಗೆ ಇರೋ ಜನಬಲದ ಬಗ್ಗೆ. ವಿಶೇಷವಾಗಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಅಹಿಂದ ಮತಗಳು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ವು. ಆದರೂ ಡಿಕೆಶಿ ಸಿಎಂ ಆಗೋ ಕನಸನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನ ಕಸಿದುಕೊಳ್ಳೋದಕ್ಕಿಂತ ಅವರೇ ಬಿಟ್ಟುಕೊಡಲಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ತಮ್ಮ ಬೆಂಬಲಿಗರಿಗೆ ನೋಟಿಸ್ ಕೊಟ್ಟಿರೋದು. ನಾನು ಹೊಡೆದಂಗೆ ಆಗಬೇಕು, ನೀನು ಅತ್ತಂಗೆ ಆಗಬೇಕು ಅನ್ನೋದು ಡಿಕೆಶಿ ಪ್ಲಾನ್. ಈಗ ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಇರಿಸು ಮುರಿಸು ಜೋರಾಗಿರುತ್ತೆ. ಸಿದ್ದು ಬಣವನ್ನ ಬಾಯಿ ಮುಚ್ಚಿಸೋಕೆ ಈ ತಂತ್ರವನ್ನ ಹೆಣೆದಿದ್ದಾರೆ ಅಷ್ಟೇ. ಬಟ್ ಡಿಕೆಶಿ ಈ ಟರ್ಮ್ನಲ್ಲಿ ಸಿಎಂ ಆಗಬೇಕು ಅಂತ ಕನಸನ್ನ ಹೊಂದಿದ್ದಾರೆ. ಬಟ್ ಸದ್ಯಕ್ಕಂತೂ ಅದು ಸಾಧ್ಯವಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಈ ಅಕ್ಟೋಬರ್ ಕಳೆದು ನವೆಂಬರ್ ಕಳೆದು ಜನವರಿ ಬಂದರೂ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತವೋ ಇಲ್ವೋ ಗೊತ್ತಿಲ್ಲ, ಸರ್ಕಾರದ ಕೆಲಸಗಳು ಆಗ್ತವೋ ಇಲ್ವೋ ಗೊತ್ತಿಲ್ಲ. ಆದರೆ ಜನರಿಗೆ ಮಾತ್ರ ಪ್ರತಿನಿತ್ಯ ಮನೋರಂಜನೆ ಮಾತ್ರ ಸಿಗ್ತಾ ಇರುತ್ತೆ. ಇವ್ರ ಸಿಎಮ್ಮ ಅವ್ರ ಸಿಎಮ್ಮ, ಇವ್ರ ಸಿಎಮ್ಮ ಅವ್ರ ಸಿಎಮ್ಮ ಅನ್ನೋ ಚರ್ಚೆ ದಿನನಿತ್ಯ ನಡೀತಲೇ ಇರುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.